ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಚಾನೂರಿನ ಕಾರ್ತಿಕ ಬ್ರಹ್ಮೋತ್ಸವದ ಶೋಭೆ. ತಿರುಚಾನೂರಿನ ಪದ್ಮಾವತಿ ಅಮ್ಮನವರು ಗರುಡಾರೂಢರಾಗಿ ಭಕ್ತರಿಗೆ ದರ್ಶನವಿತ್ತರು. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀನಿವಾಸ ಕಲ್ಯಾಣ. ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ಕಣ್ತುಂಬಿಕೊಂಡ ಭಕ್ತಜನ. ಉಡುಪಿಯ ಬೃಹತ್ ಗೀತೋತ್ಸವದಲ್ಲಿ ಸಂತ ಸಂದೇಶ. ಭಕ್ತರಿಗೆ ಅನುಗ್ರಹ ಸಂದೇಶವನ್ನು ನೀಡಿದ ಶ್ರೀ ಮೋಹನದಾಸ ಸ್ವಾಮಿಗಳು. ಇಂದು ಪದ್ಮಾವತಿ ಅಮ್ಮನವರು ಗರುಡ ವಾಹನದ ಮೇಲೆ ಭಕ್ತರಿಗೆ ದರ್ಶನವನ್ನು ನೀಡಿದರು. ದೇವಿಯು ವಿಶೇಷವಾಗಿ ನಾರಾಯಣ ರೂಪದಲ್ಲಿ ಅಲಂಕೃತಗೊಂಡು ಅತ್ಯಾಕರ್ಷಕ ರತ್ನಾಭರಣಗಳು ಹಾಗೂ ವಜ್ರ ವೈಡೂರ್ಯಗಳೊಂದಿಗೆ ಶ್ರೀನಿವಾಸನ ಲಕ್ಷ್ಮೀಹಾರದೊಂದಿಗೆ ಭಕ್ತರಿಗೆ ದರ್ಶನವಿತ್ತರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಮತ್ತು ಚಿಕ್ಕ ಜಿಯರ್, ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಟಿಟಿಡಿ ಆಡಳಿತ ಮಂಡಳಿಯ ಸದಸ್ಯರಾದ ಎಒ ಅನಿಲ್ ಕುಮಾರ್ ಸಿಂಘಾಲ್, ಜೆಇಒ ವೀರಬ್ರಹ್ಮಂ ಹಾಗೂ ಟಿಟಿಡಿ ಮುಖ್ಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶನಿವಾರ ಮುಂಜಾನೆ ದರ್ಬಾರ್ ಕೃಷ್ಣನ ರೂಪದಲ್ಲಿ ಅಲಂಕೃತಗೊಂಡು ಸರ್ವ ಭೂಪಾಲ ವಾಹನದ ಮೇಲೆ ಆಸೀನಗೊಳಿಸಿ ಮಂಗಳಾರತಿಯನ್ನು ನೆರವೇರಿಸಿದರು. ಸರ್ವ ಭೂಪಾಲ ವಾಹನದ ಮೇಲೆ ಶ್ರೀ ಪದ್ಮಾವತಿ ದೇವಿಯ ಅದ್ಭುತ ದರ್ಶನ ಕೋಟ್ಯಾಂತರ ಭಕ್ತರನ್ನು ಆಕರ್ಷಿಸಿದೆ.
ತಿರುಚಾನೂರು ಪ್ರದೇಶದಲ್ಲಿ ದೇವಿಯ ಕಾರ್ತಿಕ ಬ್ರಹ್ಮೋತ್ಸವಗಳು 6ನೇ ದಿನಕ್ಕೆ ತಲುಪಿವೆ. ತಿರುಚಾನೂರಿನ ದೇವಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ಕಾರ್ತಿಕ ಬ್ರಹ್ಮೋತ್ಸವಗಳನ್ನು ಅತ್ಯಂತ ವೈಭವ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಇದು ಸ್ವಾತಂತ್ರ್ಯ ಲಕ್ಷ್ಮಿ, ವೀರಲಕ್ಷ್ಮಿ ಮತ್ತು ಶ್ರೀ ಮಹಾಲಕ್ಷ್ಮಿಯ ರೂಪದರ್ಶನ ಸಾಧ್ಯವಾಗಿದೆ. ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಬೆಂಗಳೂರಿನ ಟಿಟಿಡಿಯಲ್ಲಿರುವ ವೈಯಾಲಿ ಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದ್ದರು. ಆನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ವೈಖಾನಸ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ.
ತಿರುಚಾನೂರಿನ ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವದಿಂದ ಜರುಗುತ್ತಿವೆ. ಶ್ರೀ ಪದ್ಮಾವತಿ ದೇವಿಯ ಕಾರ್ತಿಕ ಬ್ರಹ್ಮೋತ್ಸವದ ಸಂದರ್ಭದ ಸ್ಮರಣಾರ್ಥವಾಗಿ ತಿರುಮಲ ಶ್ರೀವಾರಿ ದೇವಸ್ಥಾನದಿಂದ ತಂದ ಶ್ರೀವಾರಿ ಗರುಡನ ಅಲಂಕಾರಿಕ ಪಾದಗಳನ್ನು ತಿರುಚಾನೂರಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಮೆರವಣಿಗೆ ಮಾಡಲಾಯಿತು. ಮೊದಲು ಅಲಂಕಾರಿಕ ಪಾದಗಳನ್ನು ಪಶುಪು ಮಂಟಪದಲ್ಲಿ ಪಲ್ಲಕ್ಕಿ ಮೇಲೆ ಇರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಪಾಂಚರಾತ್ರ ಆಗಮ ವಿದ್ವಾಂಸರು ಮತ್ತು ಪುರೋಹಿತರು ವಿಶೇಷ ಆರತಿಗಳನ್ನು ಅರ್ಪಿಸಿದರು. ಆನಂತರ ಮಂಗಳವಾದ್ಯಗಳು, ಭಜನೆ, ಕೋಲಾಟಗಳು ಮತ್ತು ನೃತ್ಯ ಪ್ರದರ್ಶನಗಳ ಸಂಗೀತದ ನಡುವೆ ಗರುಡ ಪಾದಗಳನ್ನು ದೇವಿಯ ಮುಂದೆ ದೇವಾಲಯದ ಬೀದಿಗಳಲ್ಲಿ ಭವ್ಯವಾಗಿ ಮೆರವಣಿಗೆ ಮಾಡಲಾಯಿತು. ಈ ಪಾದಗಳನ್ನು ಗರುಡ ವಾಹನ ಸೇವೆಯಲ್ಲಿ ದೇವಿಗೆ ಶ್ರೀವಾರಿ ಗರುಡನ ಪಾದಗಳನ್ನು ಅಲಂಕರಿಸಲಾಗುವುದು. ಉಡುಪಿಯ ಬೃಹತ್ ಗೀತೋತ್ಸವ ಕಾರ್ಯಕ್ರಮದಲ್ಲಿ ಸಂತ ಸಂದೇಶ, ಸಂತ ಸನ್ಮಾನ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗುತ್ತಿವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶ್ರೀ ಮೋಹನದಾಸ ಸ್ವಾಮಿಗಳು, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲ ಇವರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನವನ್ನು ಪಡೆದರು. ಆನಂತರ ಇವರನ್ನು ಪರ್ಯಾಯ ಮಠದ ವತಿಯಿಂದ ಶ್ರೀಪಾದರು ಸಂಸ್ಥಾನ ಗೌರವವನ್ನು ಸಲ್ಲಿಸಿದರು. ಈ ಬಳಿಕ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು. ಒಂದು ವೈಶಿಷ್ಟ್ಯ ಏನೆಂದರೆ ಸಂತರುಗಳ ಉದಯ. ಬೇರೆ ಎಲ್ಲ ಮತಗಳಲ್ಲಿ ಸ್ವಾಮಿಗಳು ಅಂತೇಳಿ ಹೇಳಿದರೆ ಅದೊಂದು ಆಫೀಸರ್ ಇದ್ದ ಹಾಗೆ, ಅವರಿಗೆ ಡಿಗ್ರಿ ಆಗಬೇಕು, ಆಮೇಲೆ ಇಂಥ ಪೋಸ್ಟು ಅಂತ, ಆಮೇಲೆ ಟ್ರಾನ್ಸ್ಫರು, ಸಂಬಳ ಇದೆಲ್ಲ ಇದೆ. ಅಲ್ಲಿ ಧಾರ್ಮಿಕ ಒಂದು ನಾಯಕರು ಅಂದರೆ ಅದೊಂದು ಹುದ್ದೆ ತರಹ ಇದೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಸ್ವಯಂ ಪರಿವರ್ತನೆಯಾಗಿ ಸ್ವಾಮಿಗಳಾಗತಕ್ಕದ್ದು ಅದು ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ನಾವು ಕಾಣಬಹುದು. ಅಂತಹ ಒಂದು ವಿಶಿಷ್ಟವಾದಂತಹ ಪರಂಪರೆ ನಮ್ಮ ಹಿಂದೂ ಸಮಾಜದಲ್ಲಿ ಬೆಳೆದು ಬಂದಿದೆ. ಸಾಧು ಸಂತರಾಗಿ, ಅವಧೂತರಾಗಿ ಸಮಾಜಕ್ಕೆ ಮಾರ್ಗದರ್ಶನ ನೀಡತಕ್ಕಂತಹ, ವೈಯಕ್ತಿಕವಾಗಿಯೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಒಂದು ವಿಶೇಷವಾದಂತಹ ಸಿದ್ಧಿಯನ್ನು ಪಡೆಯತಕ್ಕಂತಹ ಈ ಒಂದು ಪರಂಪರೆ ನಮ್ಮ ಹಿಂದೂ ಸಮಾಜದಲ್ಲಿ ಹಿಂದಿನಿಂದಲೂ ಕೂಡ ಬೆಳೆದು ಬಂದಿದೆ. ಆ ರೀತಿ ನಮ್ಮ ಮೋಹನದಾಸ ಸ್ವಾಮಿಗಳು ಅವರು ಸ್ವಯಂ ವೈರಾಗ್ಯವನ್ನು ಪಡೆದು ಎಲ್ಲವನ್ನು ತ್ಯಾಗ ಮಾಡಿ, ಐಹಿಕ ಜೀವನದಲ್ಲಿ ಅರ್ಥ ಇಲ್ಲ, ಪಾರಲೌಕಿಕ ಚಿಂತನೆ ಬಹಳ ಮುಖ್ಯ ಎಂಬಂತಹ ದೃಷ್ಟಿಯಲ್ಲಿ ಅವರು ಈ ಕ್ಷೇತ್ರಕ್ಕೆ ಬಂದು ವಿಶೇಷ ಸೇವೆಯನ್ನು ಮಾಡಿದ್ದಾರೆ. ಇತಿಹಾಸದ ಪುಟದಲ್ಲಿ ಚಾರಿತ್ರ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಈ ಕಲಿಯುಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ವಿಶ್ವಮಾನ್ಯವಾಗಿರತಕ್ಕಂಥ ಸನಾತನ ಹಿಂದೂ ಧರ್ಮದ ಪ್ರತಿಪಾದನೆಯನ್ನು ಮಾಡಿ
ಗೀತಾ ಜ್ಞಾನಯಜ್ಞ ಅನ್ನುವಂಥ ಮಹೋನ್ನತವಾದಂಥ ಕಾರ್ಯವನ್ನು ಬರೇ ಗೀತಜ್ಞಾನಯಜ್ಞ ಪಠಣದಲ್ಲಿ ಮಾತ್ರ ಮಾಡಿದರೆ ಸಾಲದು. ಅದರ ನೆನಪು ಉಡುಪಿ ಮುಖ್ಯಪ್ರಾಣನ ದರ್ಶನ ಮಾಡಿದ ಕೂಡಲೇ ಗೀತಜ್ಞಾನ ಅನ್ನುವಂಥ ಪದದ ಅರ್ಥ ವರ್ಣಿಕೆಯನ್ನು ಭಕ್ತಾದಿಗಳಿಗೆ ಮನದಂತರಾಳದಲ್ಲಿ ಮುಟ್ಟಿಸಬೇಕು. ಆ ಮೂಲಕ ಸಮಾಜದಲ್ಲಿ ಭಕ್ತಿಪಂಥಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡಬೇಕನ್ನುವಂಥ ಸದ್ಭಾವನೆಯಲ್ಲಿ ಪುತ್ತಿಗೆ ಮಠದ ಪಾರಂಪರಿಕವಾಗಿರತಕ್ಕಂಥ ಈ ಮಠದ ಪರಂಪರೆಯಲ್ಲಿ ಎಷ್ಟೋ ಯತಿಗಳು ವೃಂದಾವನವನ್ನು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಸ್ಮರಿಸಿ, ಪೂಜ್ಯರು, ನಮಗೆ ಆದರಣೀಯರು, ಗುರು ಸಮಾನರಾಗಿರತಕ್ಕಂಥ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಚರಣಾಂಬುದಿಗೆ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿಕೊಂಡು ಅವರ ಶಿಷ್ಯರ ಪಾದಕಮಲಕ್ಕೂ ಶರಣಾರ್ಥಿಯನ್ನು ಸಮರ್ಪಿಸಿ, ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಪೂಜ್ಯ ಶ್ರೀಗಳು ನಡೆಸಿಕೊಟ್ಟಿದ್ದಾರೆ. ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಕೂಡ ಸನಾತನ ಹಿಂದೂ ಧರ್ಮದ ಬಾಯಲ್ಲಿ ಪ್ರಚಾರ ಮಾಡೋದಕ್ಕಿಂತ ಹೆಚ್ಚು ಅಲ್ಲಿರತಕ್ಕಂಥ ಭಾರತೀಯರಿಗೆ ಭಕ್ತಿ ಮಾರ್ಗದಲ್ಲಿದ್ದುಕೊಂಡು ಅಲ್ಲಿಯೂ ಭಗವನ್ ನಾಮನ ಸಂಕೀರ್ತನೆ ಮಾಡೋದು, ಆ ದೇವರ ದರ್ಶನವನ್ನು ಮಾಡಿಸ್ತಕ್ಕಂಥ ಸುಯೋಗವನ್ನು ಬೇರೆ ಬೇರೆ ರಾಷ್ಟ್ರದಲ್ಲಿ, ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಮಾಡಿಸಿಕೊಂಡಂಥ ಒಬ್ಬ ದೀವಂತ ಯತಿಶ್ರೇಷ್ಠರು. ಇದು ಕೃಷ್ಣನ ಲೀಲೆ. ಇಡೀ ಜಗತ್ತು ಭಗವಂತನ ಸಾಮ್ರಾಜ್ಯ. ಆ ಒಂದು ಸಂದೇಶವನ್ನು ಮನಸ್ಸಲ್ಲಿಟ್ಟುಕೊಂಡು ಪೂಜ್ಯ ಶ್ರೀಗಳು, ನಾನು ಈಗಲ್ಲ, ಕಳೆದ 30-35 ವರ್ಷದಿಂದ ನಾನು ಮಠದ ಸಂಪರ್ಕದಲ್ಲಿದ್ದೇನೆ. ಪೂಜ್ಯರ ಆಂತರ್ಯ ಮತ್ತು ಅವರ ಮಹಿಮೆ ಎಷ್ಟಿದೆ ಅನ್ನೋದನ್ನು ಭಾಳ ಹತ್ತಿರದಲ್ಲಿ ಕಂಡುಕೊಂಡವ. ಇವತ್ತು ನಮ್ಮ ಮಕ್ಕಳಿಗೆ ಇದನ್ನು ತಿಳಿಸಬೇಕಾಗಿದೆ. ಒಂದು ಮಠ ಅಂತ ಹೇಳಿದರೆ ಇಲ್ಲಿ ಅಷ್ಟಮಠ ಇದೆ, 8 ಯತಿಗಳಿದ್ದಾರೆ, 8 ಯತಿಗಳ ಮಂತ್ರಾಕ್ಷತೆಯ ಪಾತ್ರ ಇದೆ. ಇದು ಜಗತ್ತಿಗೆ ಒಂದು ಅದ್ಭುತವಾದಂಥ ಸಂದೇಶವನ್ನು ಕೊಟ್ಟಂಥ ಉಡುಪಿ ಮಟ್ಟದ ಪ್ರಭಾವಿತವಾದಂಥ ಮಹಾತ್ಮೆಯನ್ನು ಇಡೀ ಜಗತ್ತಿಗೆ ಭಗವಂತ ತೋರಿಸಿಕೊಟ್ಟಿದ್ದಾನೆ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಮಾಸದ ಬ್ರಹ್ಮೋತ್ಸವದ ಅಂಗವಾಗಿ ಪದ್ಮಾವತಿ ಅಮ್ಮನವರಿಗೆ ಸ್ನಾಪನ ತಿರುಮಂಚನ ಕಾರ್ಯಕ್ರಮವು ನೆರವೇರಿತು. ತಿರುಚಾನೂರಿನ ದೇವಾಲಯದಲ್ಲಿರುವ ಕೃಷ್ಣ ಮಂಟಪದಲ್ಲಿ ಪದ್ಮಾವತಿ ಅಮ್ಮನವರಿಗೆ ಹಾಲು, ಮೊಸರು, ಜೇನುತುಪ್ಪ, ವಿವಿಧ ಫಲಗಳು ಹಾಗೂ ಎಳನೀರು, ಚಂದನದಿಂದ ಅಭಿಷೇಕವನ್ನು ಮಾಡಿದರು. ಈ ವೇಳೆ ವಿವಿಧ ಹಣ್ಣುಗಳಿಂದ ಅಲಂಕರಿಸಿದ ಅಮ್ಮನವರ ಭವ್ಯ ದರ್ಶನದೊಂದಿಗೆ ಭಕ್ತಾದಿಗಳು ಕೃತಾರ್ಥರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಶ್ರೀಕೃಷ್ಣ ಮಠದಲ್ಲಿ ನಡೆಯುವಂತಹ ಬೃಹತ್ ಲಕ್ಷಕಂಠ ಗೀತಾಪಠಣ ಕಾರ್ಯಕ್ರಮದ ಸಿದ್ಧತೆ ಪ್ರಾರಂಭವಾಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಆಗಮಿಸಿರುವಂತಹ ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮಕ್ಕಾಗಿ ನಿರ್ವಹಿಸಿರುವಂತಹ ಬೃಹತ್ ಚಪ್ಪರದ ಮುಹೂರ್ತ ಸಮಾರಂಭವು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಮಠದ ಪುರೋಹಿತರಾದ ರಾಘವೇಂದ್ರ ಕೊಡಂಚ ಇವರ ನೇತೃತ್ವದಲ್ಲಿ ಪುತ್ತಿಗೆ ಮಠದ ದೇವಾನರಾದ ನಾಗರಾಜ ಆಚಾರ್ಯ, ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ, ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಮೊದಲಾದ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ಇದೇ ನವೆಂಬರ್ 28ನೇ ತಾರೀಕಿಗೆ ಗೀತಾ ಜಯಂತಿ ಪ್ರಯುಕ್ತ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ 1 ಲಕ್ಷ ಜನ ಭಕ್ತರು ಸೇರಿ ಸಮಗ್ರ ಭಗವದ್ಗೀತೆಯನ್ನು ಪಾರಾಯಣ ಮಾಡೋದು ಅಂತ ಸಂಕಲ್ಪ ಮಾಡಿದ್ದೇವೆ. ಆ ಒಂದು ಪಾರಾಯಣದ ಸತ್ಕಾರ್ಯದಲ್ಲಿ ನಮ್ಮ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಕೂಡ ಆಗಮಿಸಿ ಆ ಪಾರಾಯಣದಲ್ಲಿ ಕೆಲವು ಶ್ಲೋಕಗಳನ್ನು ಪಠಣ ಮಾಡಲಿಕ್ಕಿದ್ದಾರೆ. ಅಂತಹ ಕಾರ್ಯಕ್ರಮದಲ್ಲಿ 1 ಲಕ್ಷ ಜನ ಸೇರತಕ್ಕಂತಹ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಬೃಹತ್ ಚಪ್ಪರವನ್ನು ಹಾಕುವ ಮುಹೂರ್ತವನ್ನು ಇವತ್ತು ನಾವು ಮಾಡಿದ್ದೇವೆ. ಅಂತಹ ಒಂದು ಮುಹೂರ್ತದಲ್ಲಿ ಈ ಸತ್ಕಾರ್ಯಕ್ಕೆ ವಿಶೇಷವಾದ ಒಂದು ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಸದ್ಭಕ್ತರನ್ನು ಕೂಡ
ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಇದೊಂದು ಅಪೂರ್ವವಾದಂತಹ ಲಕ್ಷಕಟ್ಟ ಗೀತೆ, 1 ಲಕ್ಷ ಜನರು ಜೊತೆಯಾಗಿ ಭಗವದ್ಗೀತೆಯನ್ನು ಪಾರಾಯಣ ಮಾಡತಕ್ಕಂಥ ಒಂದು ಅಪೂರ್ವ ಸಂದರ್ಭವಾಗಿದೆ. ಈ ಒಂದು ಸುವರ್ಣಾವಕಾಶವನ್ನು ಎಲ್ಲ ಸದ್ಭಕ್ತರು ಕೂಡ ಉಪಯೋಗಿಸಿಕೊಳ್ಬೇಕು. ಆ ಮೂಲಕ ಜಗತ್ತಿಗೆ ಕಲ್ಯಾಣವಾಗಬೇಕು, ವಿಶ್ವಶಾಂತಿ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂಬಂತಹ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲ ಸದ್ಭಕ್ತರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಸತ್ಕಾರ್ಯವನ್ನು ನಮ್ಮ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಭಕ್ತರಾದಂತಹ ಶ್ರೀ ಬೋನೇಂದ್ರ ಕಿದಿಯೂರ್ ಅವರು ಈ ಒಂದು ಚಪ್ಪರ ಮುಹೂರ್ತವನ್ನು ಅವರ ನೇತೃತ್ವದಲ್ಲಿ ಮಾಡಿದ್ದೇವೆ. ನಮ್ಮ ಉಡುಪಿಯ ಶಾಸಕರಾದಂತಹ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಭಕ್ತರಾದಂತಹ ಯಶ್ಪಾಲ್ ಸುವರ್ಣ ಅವರ ಎಲ್ಲ ಭಕ್ತರು ಇವತ್ತು ಸೇರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಎಲ್ಲ ಸದ್ಭಕ್ತರನ್ನು ಕೂಡ ಈ ಒಂದು ಗೀತೋತ್ಸವಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಕೋಲಾರ ಜಿಲ್ಲೆಯ ಪುರಾಣ ಪ್ರಸಿದ್ಧ ಶ್ರೀ ನರಸಿಂಹ ತೀರ್ಥ ಕ್ಷೇತ್ರದ ಕುರಿತಾಗಿ ವಿಶೇಷ ವರದಿ ನಿಮಗಾಗಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿದೆ ಸುಪ್ರಸಿದ್ಧ ಶ್ರೀ ನರಸಿಂಹ ಕ್ಷೇತ್ರ. ಶ್ರೀ ನರಸಿಂಹ ತೀರ್ಥವೆಂದು ಪ್ರಸಿದ್ಧಿಯಾಗಿರುವ ಈ ಕ್ಷೇತ್ರದಲ್ಲಿ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಮಧ್ವಾಚಾರ್ಯರ ಅನುಯಾಯಿಗಳಾಗಿ ಮಾಧ್ವ ಯತಿಗಳಲ್ಲಿ ಪ್ರಮುಖರಾದ ಶ್ರೀಪಾದರಾಜ ಗುರು ಸಾರ್ವಭೌಮರ ಮೂಲ ಬೃಂದಾವನವಿದೆ. ಶ್ರೀಪಾದರಾಜರು ಕರ್ನಾಟಕದ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಅಬ್ಬೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ಶ್ರೀ ಲಕ್ಷ್ಮೀನಾರಾಯಣ. ನಂತರ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಶ್ರೀಪಾದರಾಜರು ಎಂದು ಖ್ಯಾತಿ ಹೊಂದಿದರು. ನಂತರದಲ್ಲಿ ಅವರು ತಿರುಮಲ, ಶ್ರೀರಂಗಂ, ಕಂಚಿ ಅಂತಹ ಇನ್ನೆಷ್ಟು ದಿವ್ಯ ಕ್ಷೇತ್ರಗಳಲ್ಲಿ ಸಂಚರಿಸಿ ಕಡೆಗೆ ಇಂದಿನ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿರುವ ಮುಳಬಾಗಿಲಿನ ಈ ನರಸಿಂಹ ತೀರ್ಥ ಕ್ಷೇತ್ರದಲ್ಲಿ ನೆಲೆಸುತ್ತಾರೆ. ಪದ್ಮನಾಭ ತೀರ್ಥ ಮಠದ ಆಡಳಿತ ವಹಿಸಿಕೊಂಡ ಶ್ರೀಗಳು ಸಾವಿರಾರು ವಿದ್ಯಾರ್ಥಿಗಳಿಗೆ ವೇದಶಾಸ್ತ್ರಗಳನ್ನು ಬೋಧನೆ ಮಾಡುತ್ತಾರೆ. ನಂತರ ಅದು ಶ್ರೀಪಾದರಾಜ ಮಠ ಎಂದು ಪ್ರಸಿದ್ಧಿಯಾಗುತ್ತದೆ. ಶ್ರೀ ನರಸಿಂಹ ತೀರ್ಥವೆಂದು ಕರೆಯಲ್ಪಡುವ ಈ ಸ್ಥಳದಲ್ಲಿ ಶ್ರೀ ಅಕ್ಷೋಭ್ಯ ತೀರ್ಥರು ಅಂಗಾರದಲ್ಲಿ ಬರೆದ ಶ್ರೀ ಯೋಗ ನರಸಿಂಹಸ್ವಾಮಿಯನ್ನು ಸ್ವಯಂ ವ್ಯಕ್ತವಾಗುವಂತೆ ಶ್ರೀಪಾದರಾಜರು ಅರ್ಚಿಸಿ ಆರಾಧಿಸಿರುತ್ತಾರೆ. ಇಲ್ಲಿನ ನರಸಿಂಹ ತೀರ್ಥದ ವಿಶೇಷತೆ ಏನೆಂದರೆ, ಒಮ್ಮೆ ಶ್ರೀಪಾದರಾಜರು ಗಂಗಾ ಸ್ನಾನವನ್ನು ಆಚರಿಸಬೇಕೆಂದು ಬಯಸಿದ್ದರು. ಆದರೆ ವೃದ್ಧಾಪ್ಯದ ಕಾರಣದಿಂದಾಗಿ ಪ್ರಯಾಣ ನಡೆಸಲು ಸಾಧ್ಯವಾಗಲಿಲ್ಲ. ಅದರಿಂದಾಗಿ ಶ್ರೀಪಾದರಾಜರ ಪ್ರಾರ್ಥನೆಯ ಮೇರೆಗೆ ಗಂಗಾ ಮಾತೆಯು ಸಾಕ್ಷಾತ್ಕರಿಸಿ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನೆಲೆಸುವುದಾಗಿ ತಿಳಿಸುತ್ತಾಳೆ. ಅಲ್ಲಿಂದೀಚೆಗೆ ಈ ನರಸಿಂಹ ತೀರ್ಥದಲ್ಲಿ ಪುಣ್ಯ ಸ್ನಾನವನ್ನಾಚರಿಸಿದರೆ ಅದು ಗಂಗಾ ಸ್ನಾನಕ್ಕೆ ಸಮಾನ ಎಂದು ಭಕ್ತರು ನಂಬುತ್ತಾರೆ. ಶ್ರೀಪಾದರಾಜರ ಶಿಷ್ಯರಾದ ಶ್ರೀ ವ್ಯಾಸರಾಯರೂ ಸಹ ಇಲ್ಲಿಯೇ ವೇದಾಂತಗಳನ್ನು ಅಭ್ಯಾಸ ಮಾಡಿ ಮಠ ಪರಂಪರೆಯೊಂದನ್ನು ಆರಂಭಿಸಿದವರಾಗಿದ್ದು, ಅವರು ಅಭ್ಯಾಸ ಮಾಡುತ್ತಿದ್ದ ಗುಹೆಯನ್ನು ಶ್ರೀಪಾದರಾಜ ಮಠದ ಪರಿಸರದಲ್ಲಿ ಕಾಣಬಹುದು. ಶ್ರೀಪಾದರಾಜರ ಮೂಲ ಬೃಂದಾವನದ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಸಾಳ್ವ ನರಸಿಂಹನು ಶ್ರೀಪಾದರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಂಭ್ರಮಿಸಿದ ಐತಿಹ್ಯವೂ ಜನಜನಿತವಾಗಿದೆ. ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರು ಅನೇಕ ಕನ್ನಡ ಶ್ಲೋಕಗಳನ್ನು ರಚಿಸಿದ್ದಾರೆ. ದ್ವೈತ ತತ್ವಶಾಸ್ತ್ರ, ಹಲವಾರು ಗಮನಾರ್ಹ ಕೃತಿಗಳು ಮತ್ತು ಹರಿದಾಸ ಸಾಹಿತ್ಯದಲ್ಲಿ ಅವರ ಕೊಡುಗೆಗಳು ಅಪಾರವಾಗಿವೆ. 1504ರಲ್ಲಿ ಶ್ರೀಪಾದರಾಜರು ತಮ್ಮ ಶಿಷ್ಯರಲ್ಲಿ ಒಬ್ಬರನ್ನು ಉತ್ತರಾಧಿಕಾರಿಯಾಗಿ ಆರಿಸಿಕೊಂಡು ಶ್ರೀ ಹಯಗ್ರೀವ ತೀರ್ಥ ಎಂದು ಹೆಸರಿಸುತ್ತಾರೆ. ನಂತರದಲ್ಲಿ ಇಲ್ಲಿಯೇ ಬೃಂದಾವನಸ್ಥರಾಗುತ್ತಾರೆ. ಪ್ರತಿ ವರ್ಷ ಜ್ಯೇಷ್ಠ ಶುದ್ಧ ತ್ರಯೋದಶಿ, ಚತುರ್ದಶಿ ಮತ್ತು ಹುಣ್ಣಿಮೆಯ ದಿನ ಶ್ರೀಪಾದರಾಜರ ಆರಾಧನಾ ಮಹೋತ್ಸವವನ್ನು ವೈಭವೋಪೇತವಾಗಿ ಆಚರಿಸಲಾಗುತ್ತದೆ.
ಮಧ್ಯಾರಾಧನೆಯ ದಿನದಂದು ಶ್ರೀ ನರಸಿಂಹದೇವರ ರಥೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತದೆ. ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ. ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣ ಕುರಿತು ಶೃಂಗೇರಿಯ ಜಗದ್ಗುರುಗಳಾದ ಕಿರಿಯ ಪೀಠಾಧಿಪತಿ ಶ್ರೀ 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 ವಿಧುಶೇಖರ ಭಾರತಿ ಸ್ವಾಮೀಜಿಯವರಿಂದ ಸಂದೇಶವನ್ನು ನೀಡಲಾಯಿತು. ಪಾರಾಯಣ ಮಾಡಿದಲ್ಲಿ ಆ ಸಪ್ತಶತಿಯನ್ನು ಪಾರಾಯಣ ಮಾಡಿದಂತಹ ಒಂದು ಫಲ ಅನ್ನುವುದು ಅದರಲ್ಲಿ ಒಂದು ಭಾಗವಾದರೂ ನಮಗೆ ಇದರಿಂದ ಪ್ರಾಪ್ತವಾಗುತ್ತೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇವೆ. ಹಾಗಾಗಿ ಅದನ್ನು ಇವತ್ತಿನ ದಿವಸ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಉಪದೇಶ ಮಾಡಬೇಕು, ಕೊನೆಯಲ್ಲಿ ಈ ಸಂದರ್ಭದಲ್ಲಿ ಉಪದೇಶ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಅದರಂತೆ ಈಗ ಹೇಳ್ತೇವೆ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಹಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ ದುರ್ಗೆ ಸ್ಮೃತಾ ಹರಸಿ ಭೀತಿಂ ಅಶೇಷಜಂತೋಃ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾನ್ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯಾ ಸರ್ವೋಪಕಾರ ಕರಣಾಯ ಸದಾರ್ದ್ರಚಿತ್ತಾ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರೋಗಾನಶೇಷಾನ್ ಅಪಹಂಸಿ ತುಷ್ಟಾ ರುಷ್ಟಾ ತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಹಿ ಆಶ್ರಯತಾಂ ಪ್ರಯಾಂತಿ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಈ ಒಂದು ಸಪ್ತಶ್ಲೋಕಿಯನ್ನು ಪ್ರತಿ ದಿವಸ ಎಲ್ಲರೂ ಸಹ ಪಠನ ಮಾಡಿ ಆ ಜಗನ್ಮಾತೆಯ ಒಂದು ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಗುರುಗಳ ಕೃಪೆಯಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಕೋಲಾರ ಜಿಲ್ಲೆಯ ವಾನರಾಶಿ ಗ್ರಾಮದಲ್ಲಿ ಶಿವಣ್ಣ ಸ್ವಾಮಿಗಳ ಮಠದಲ್ಲಿ ನಡೆದ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ವಿದುಷಿ ಪದ್ಮಾವತಿ ತಂಡದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಆನಂದ ಬಿಳಿಯ ಮತ್ತು ತಂಡ ಬಿಜಾಡಿ ಇವರಿಂದ ವೀರಮಣಿ ಕಾಳಗ ಎಂಬ ಯಕ್ಷಗಾನವು ನಡೆಯಿತು. ಶ್ರೀ ರಂಗನಾಥ ನೀನೇ ಕಾಪಾಡು. ಆರ್ಯಾವರ್ತದ ಅರಸ ಮಕ್ಕಳಲ್ಲಿ ಸೂರ್ಯವಂಶೀಯರು ಈ ಅಯೋಧ್ಯೆಯ ನೆಲವನ್ನು ಆಳುತ್ತಾ ಬಾಳಿ ಬೆಳಗಿ ದಿಗ್ದಶಗಳಲ್ಲಿ ತಮ್ಮ ಕೀರ್ತಿಯನ್ನು ಪಸರಿಸಿದವರು ಮನು, ಮಂದಾತ, ದಿಲೀಪ, ಭಗೀರಥ, ದಶರಥ. ಹೀಗೆ ಸ್ವಾಮಿಯೇ, ದಶರಥ ಚಕ್ರ ಕಥೆಯನ್ನು ಹೇಳುವುದಾದ್ರೆ ಅದೆಷ್ಟೋ ಸಾವಿರ ವರ್ಷಗಳ ಕಾಲ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.